ಅಭಯ ಆಂಜನೇಯ ಸ್ವಾಮಿ. ಈ ಅಭಯ ಆಂಜನೇಯ ಸ್ವಾಮಿಯನ್ನ ನೋಡಿದ್ರೆ ಭಯ ದೂರ ಆಗುತ್ತಂತೆ ಎನ್ನುವಂತಹ ನಂಬಿಕೆ. ನೀವು ಸಹ ಒಮ್ಮೆ ಈ ಅಭಯ ಆಂಜನೇಯ ದರ್ಶನವನ್ನ ಮಾಡ್ಕೊಳ್ಳಿ. ಹಾಗಾದ್ರೆ ಎಲ್ಲಿ ಅಂತೀರಾ? ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಶಿಕುಮಾರ್ ಲಕ್ಷ್ಮಿ. ಚಿಟ್ಟೆ ತರ ಹಾರುವ ಚಿಟ್ಟೆಲಹರಿ ಕ್ರಿಯೇಷನ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನಿವತ್ತು ತುಂಗಾ ತೀರ ವಾಸ ಮಂತ್ರಾಲಯ ಗುರು ರಾಯರ ನಿವಾಸದಲ್ಲಿದ್ದೀನಿ. ಮಂತ್ರಾಲಯದಲ್ಲಿದ್ದೀನಿ. ನಿಮ್ಗೂ ಸಹ ದರ್ಶನವನ್ನ ಮಾಡಿಸ್ತೀನಿ. ನೀವೆಲ್ಲರೂ ನನ್ನ ಜೊತೆ ಬನ್ನಿ. ಇದು ತುಂಗಭದ್ರಾ ಸೇತುವೆ. ಗುರು ರಾಯರ ದರ್ಶನಕ್ಕೆ ಬಂದೇ ಬಿಟ್ವಿ. ಇದು ಹೆಬ್ಬಾಗಿಲು ದಾಟು ಮುಂದೆ ಹೋದ್ರೆ ದ್ವಾರ ಬಾಗಿಲು, ಕೆಳಗಡೆ ರಂಗೋಲಿಗಳು, ಅಷ್ಟೇ ಅಲ್ಲದೆ ಗೋಡೆಗಳ ಮೇಲೆ ಒಂದೊಂದು ಚಿತ್ರ ಸಹ ಒಂದೊಂದು ಇತಿಹಾಸದ ಕಥೆಗಳನ್ನ ಹೇಳುತ್ತೆ. ಬಂದ ತಕ್ಷಣ ತುಂಗಭದ್ರಾ ನದಿಗೆ ಹೋಗಿ ಸ್ನಾನವನ್ನ ಮಾಡ್ಕೊಳ್ಳಿ. ನಂತರದಲ್ಲಿ ನೇರವಾಗಿ ಒಂದು ಮಂಚಾಲಮ್ಮ ದೇವಿಯ ದರ್ಶನವನ್ನ ಪಡೆದುಕೊಳ್ಳಿ. ರಾಯರಿಗೆ ಸ್ಥಳಾವಕಾಶ ಮಾಡಿಕೊಟ್ಟ ದೇವಿ, ಮಂತ್ರಾಲಯದ ಆದಿದೇವತೆ ಅಂತಾನೂ ಕರೀತಾರೆ. ಮಂಚಾಲಮ್ಮ ದೇವಿಯ ದರ್ಶನ ಆದ ನಂತರ ರಾಯರ ದರ್ಶನಕ್ಕೆ ಹೋಗಿ. ಕಲಿಯುಗದ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಆದ ನಂತರ ತೀರ್ಥ ಪ್ರಸಾದ ಸಿಗುತ್ತೆ. ತೀರ್ಥ ಪ್ರಸಾದ ನಂತರ ಅಕ್ಷತೆ ಸಹ ಸಿಗುತ್ತೆ. ಅದನ್ನ ನಿಮ್ಮ ತಲೆ ಮೇಲೆ ಶ್ರೀರಕ್ಷೆಯನ್ನ ಮಾಡಿಕೊಳ್ಳಿ. ರಾಯರ ದರ್ಶನ ಆದ ನಂತರ ಅನ್ನಪೂರ್ಣ ಭೋಜನ ಶಾಲೆಗೆ ತೆರಳಿ. ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅನ್ನದಾನಕ್ಕಿಂತ ಮಹಾದಾನ ಮತ್ತೊಂದಿಲ್ಲ ಎನ್ನುವಂತೆ ಸಾವಿರಾರು ಭಕ್ತಾದಿಗಳಿಗೆ, ಲಕ್ಷ ಭಕ್ತಾದಿಗಳಿಗೆ ನಿತ್ಯ ಅನ್ನ ಪ್ರಸಾದ ನಡೆಯುತ್ತದೆ. ಯಾವುದೇ ಕಾರಣಕ್ಕೂ ಪ್ರಸಾದ ಮಾತ್ರ ಮಿಸ್ ಮಾಡ್ಕೊಂಬೇಡಿ. ನಿಮ್ಗೆ ಸಾಧ್ಯವಾದ್ರೆ ಅನ್ನದಾನಕ್ಕೆ ಸೇವೆ ಸಹ ಮಾಡಿ. ಅಲ್ಲಿಂದ ಪರಿಮಳ ಪ್ರಸಾದ ತಗೊಂಡೋಗಿ ಎಲ್ರಿಗೂ ಸಹ ಕೊಡಿ, ಒಳ್ಳೇದಾಗುತ್ತೆ. ಅಲ್ಲೇನಾದ್ರೂ ನೀವು ಶಾಪಿಂಗ್ ಮಾಡಬೇಕಾದ್ರೆ ಶಾಪಿಂಗ್ ಮಾಡ್ಕೊಳ್ಳಿ. ಅಲ್ಲಿಂದ ಬರಬೇಕಾದ್ರೆ ಗೋಶಾಲೆ ಸಿಗುತ್ತೆ. ಮುಖ್ಯ ರಸ್ತೆಯಲ್ಲಿ ಗೋಶಾಲೆ. ಅಲ್ಲಿಂದ ಬರೋದೇ ಅಭಯ ಆಂಜನೇಯ ಸ್ವಾಮಿಯ ದೇವಸ್ಥಾನ. ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಅಭಯ ಶ್ರೀರಾಮನು ಸಹ ನಿಮಗೆ ಸಿಗ್ತಾರೆ. ಜೈ ಶ್ರೀರಾಮ್. ನಿಮ್ಗೆ ಮಂತ್ರಾಲಯ ರಾಯರ ದರ್ಶನವನ್ನ ಮಾಡಿಸಿದ್ದೀನಿ. ನೀವು ನನ್ನ ಪೇಜ್ ನ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.